ಈ ಪ್ರಕರಣಗಳನ್ನು, ಭ್ರಷ್ಟಾಚಾರದ ಪ್ರಕರಣಗಳನ್ನು ತನಿಖೆ ಮಾಡುವ ಸಂದರ್ಭದಲ್ಲಿ, ಹ್ಯಾಂಡಲ್ ಮಾಡುವ ಸಂದರ್ಭದಲ್ಲಿ ಲೋಕಾಯುಕ್ತದಲ್ಲೇ ಕೆಲವು ಲೂಪ್ ಹೋಲ್ಸ್ಗಳಿದೆ. ಕೆಲವು ಭ್ರಷ್ಟ ಸಿಬ್ಬಂದಿ ಲೋಕಾಯುಕ್ತದಲ್ಲೇ ತೂರಿ ಕರಪ್ಟ್ ಆಫೀಸರ್ಸ್ಗೆ ಮಾಹಿತಿ ರವಾನೆ ಮಾಡುವ, ಆಮೇಲೆ ಆ ತನಿಖೆಯನ್ನು ತಡೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪ ಹಿಂದಿಂದ ಇರ್ತಕ್ಕಂಥದ್ದು. ನಿಮ್ಗೆ ಗೊತ್ತಿದೆ, ಲಾಸ್ಟ್ ಟೈಮು ಲೋಕಾಯುಕ್ತ ಮುಚ್ಚಿದ್ದೇ ಇಂಥದ್ದೊಂದು ಪ್ರಕರಣ ಬೆಳಕಿಗೆ ಬಂದ ತರುವಾಯ. ಲೋಕಾಯುಕ್ತ ನ್ಯಾಯಮೂರ್ತಿಗಳ ಮೇಲೇ ಗಂಭೀರವಾದ ಆರೋಪಗಳು ಬಂದಿತ್ತು. ಈ ಬಗ್ಗೆ ತಮ್ಮ ಅಬ್ಸರ್ವೇಷನ್ಸ್ ಏನು ಸರ್, ಏನು ಹೇಳ್ತೀವಿ? ನಾನು ಬಂದು ಭಾಳ ಕಡಿಮೆ ಸಮಯ ಆಗಿದೆ, 8 ತಿಂಗಳಾಗಿದೆ. ಬಟ್ ಆದರೆ ನೀವು ಹೇಳ್ದಂಗೆ ಅದು 100% ರೈಟ್. ನಾವು ಯಾವ ಸಂಸ್ಥೆ ಇರಲಿ ಅದ್ರ ಮೇಲೆ ಚೆಕ್ ಇರಬೇಕು, ವಿಜಿಲೆನ್ಸ್ ಇರಬೇಕು. ಇಂಟರ್ನಲ್ ವಿಜಿಲೆನ್ಸ್ ಏನಂತೀವಿ ಅಂದರೆ ನಮ್ಮ ಕೆಲಸಗಳಲ್ಲಿ ಯಾರ್ಯಾರು ಭ್ರಷ್ಟಾಚಾರಕ್ಕೆ ಆಗ್ತಾಯಿದ್ದಾರೆ, ಆ್ಯಸ್ ಅನ್ ಆ್ಯಂಟಿ ಕರಪ್ಷನ್ ಯೂನಿಟ್ ನಾವು ಭ್ರಷ್ಟಾಚಾರ ಮಾಡೋದನ್ನೋದು ಭಾಳ ತಪ್ಪದು. ಯಾಕೆಂದರೆ ನಾವು ನಮಗದು ತಡೀಲಿಕ್ಕೆ ನಮ್ಮದೊಂದು ಸಂಸ್ಥೆ, ಭ್ರಷ್ಟಾಚಾರನ ತಡೀಲಿಕ್ಕೆ ನಮಗೊಂದು ಸಂಸ್ಥೆ, ಇದರಲ್ಲೇ ಕರಪ್ಷನ್ ಆಗಿದ್ರೆ ತುಂಬ ತಪ್ಪು. ಬಟ್ ನಮ್ಮಲ್ಲಿ ಸ್ಟ್ರಾಂಗ್ ಇಂಟರ್ನಲ್ ವಿಜಿಲೆನ್ಸ್ ಇರ್ತದೆ. ನಮಗೆ ರಿಪೋರ್ಟ್ಸ್ ಮಾಡ್ತೀವಿ ನಾವು ಕಾನ್ಸ್ಟೆಂಟು. ನಾವು ರಿಪೋರ್ಟ್ಸ್ ಕೊಡ್ತೀವಿ, ಲೋಕಾಯುಕ್ತ ಸರ್ ಟ್ರಾನ್ಸ್ಫರ್ ಮಾಡ್ತಾರೆ, ಆ್ಯಕ್ಷನ್ ಆಗುತ್ತೆ. ಸೊ ಇಂಟರ್ನಲ್ಲಾಗಿ ತುಂಬ ಆ್ಯಕ್ಷನ್ ಆಗುತ್ತೆ ನಮ್ಮಲ್ಲಿ. ಅಂದರೆ ಅದು ಗೊತ್ತಾಗಲ್ಲ ಅಷ್ಟೇ, ನಮಗೆ ಒಂದು ಯೂನಿಟಿಂದ ಬೇರೆ ಯೂನಿಟ್ ಟ್ರಾನ್ಸ್ಫರ್ ಮಾಡ್ತಾರೆ ಅಥವಾ ಅವ್ರ ಮೇಲೆ ಎಂಕ್ವೈರಿ ಶುರು ಮಾಡ್ತಾರೆ. ಸೊ ಈ ಥರ ಆಗುತ್ತೆ. ಎನಿ ಎಲಿಗೇಷನ್ ಎನಿಥಿಂಗ್ ಅದು ಇಂಟರ್ನಲ್ ವಿಜಿಲೆನ್ಸ್ ಅಲ್ಲಿ ನಾವು ಹ್ಯಾಂಡಲ್ ಮಾಡ್ತೀವಿ. ಬಟ್ ಅದು ಇನ್ನೂ ಹೆಚ್ಚಾಗಿ ಆಗಬೇಕು, ಅದು ನಾನು ಒಪ್ಕೊತೀನಿ.